ಕನ್ನಡದಲ್ಲಿ ಗಾದೆಗಳಿರುವಂತೆ ಸಂಸ್ಕೃತದಲ್ಲಿ ಸುಭಾಷಿತಗಳಿವೆ. ಸುಭಾಷಿತ ಎಂದರೆ ಒಳ್ಳೆಯ ನುಡಿ ಎಂದರ್ಥ. ರಾಮಾಯಣ, ಮಹಾಭಾರತ, ಸ್ಮೃತಿ ಗ್ರಂಥಗಳು, ಪಂಚತಂತ್ರ, ನೀತಿಶತಕ ಮುಂತಾದ ಪ್ರಾಚೀನ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿವೆ. ಇವುಗಳಲ್ಲಿ ಸುಭಾಷಿತ ಸು ಅಂದರೆ ಚೆನ್ನಾಗಿ ಆಡಿದ ಮಾತುಗಳು, ಬದುಕಿನ ಸಾರವನ್ನು, ಬದುಕಿನ ಹಿತವಚನಗಳನ್ನು, ವಿವೇಕದ ಮಾತುಗಳನ್ನು ಅರ್ಥಪೂರ್ಣವಾಗಿ ಹೇಳಲ್ಪಟ್ಟಿದೆ. ಸಾಧಾರಣವಾಗಿ ಸುಭಾಷಿತಗಳು 2 ಅಥವಾ 4 ಸಾಲಿನ ಶ್ಲೋಕಗಳು. ಇವುಗಳ ಭಾಷೆ ತುಂಬ ಸರಳ. ಆದ ಕಾರಣ ಇವುಗಳನ್ನು ನೆನಪಿನಲ್ಲಿಡುವುದು ಕಷ್ಟವಿಲ್ಲ. ಈ ನುಡಿಗಳ ಹಿನ್ನೆಲೆಯಲ್ಲಿ ಅಪಾರವಾದ ಅನುಭವ, ಅರಿವು ಮತ್ತು ಚಿಕಿತ್ಸಕ ದೃಷ್ಟಿ ಇದೆ. ಸುಭಾಷಿತಗಳು ಜೀವನದಷ್ಟೇ ವಿಸ್ತಾರವಾಗಿವೆ, ವಿವಿಧವಾಗಿವೆ. ಇವುಗಳಲ್ಲಿ ನೀತಿ, ಧರ್ಮ, ವಿವೇಕ, ಅಣಕ, ಶೃಂಗಾರ, ವೈರಾಗ್ಯ ಮೊದಲಾದವೆಲ್ಲ ಇವೆ. ಸುಭಾಷಿತಗಳಲ್ಲಿ ಪ್ರಸ್ತುತವಾಗಿರುವ ವಿಷಯ ಸರ್ವಕಾಲೀನವಾದುದು. ಇವು ಹಳೆಯವು ಎನ್ನುವ ಮಾತೇ ಇಲ್ಲ. ಸುಭಾಷಿತ ಹೊಗಳಿಕೆ. ಧರ್ಮೋ ಯಶೋ ನಯೋದಾಕ್ಷಂ ಮನೋಹಾರಿ ಸುಭಾಷಿತಂ ಇತ್ಯಾದಿ ಗುಣರತ್ನಾನಾಂ ಸಂಗ್ರಹಿ ನಾವಸೀದತಿ. ಸುಭಾಷಿತ ರತ್ನ ಭಾಂಡಾಗಾರ. ಧರ್ಮ, ಯಶಸ್ಸು, ನೀತಿ, ದಾಕ್ಷಿಣ್ಯ, ಹಾಗೆಯೇ ಮನೋಹರವಾದ ಸುಭಾಷಿತ ಇವೇ ಮೊದಲಾದ ಗುಣರತ್ನಗಳನ್ನು ಶೇಖರಿಸುವವನು ಯಾವಾಗಲೂ ದುಃಖಕ್ಕೊಳಗಾಗುವುದಿಲ್ಲ. ಖಿನ್ನಂ ಚಾಪಿ ಸುಭಾಷಿತೇನ ರಮತೆ ಸ್ವೀಯಂ ಮನಸ್ಸರ್ವದಾ ಶ್ರುತ್ವಾನ್ಯಸ್ಯ ಸುಭಾಷಿತಂ ಖಲು ಮನಃ ಶ್ರೋತುಂ ಪುನರ್ವಾಂಛತಿ ಅಜ್ಞಾನ್ ಜ್ಞಾನವತೋಪ್ಯನೇನ ಹಿ ವಶೀಕರ್ತುಂ ಸಮರ್ಥೋ ಭವೇತ್ ಕರ್ತವ್ಯೋ ಹಿ ಸುಭಾಷಿತಸ್ಯ ಮನುಜೈರಾವಶ್ಯಕಃ ಸಂಗ್ರಹ. ಸುಭಾಷಿತ ರತ್ನ ಭಾಂಡಾಗಾರ. ದುಃಖದಿಂದ ಕೂಡಿದ್ದರೂ ಮನಸ್ಸು ಸುಭಾಷಿತವನ್ನು ಕೇಳಿ ನಲಿಯುತ್ತದೆ. ಬೇರೆಯವರು ಹೇಳಿದ ಸುಭಾಷಿತವನ್ನು ಕೇಳಿ ಮತ್ತೆ ಕೇಳಬೇಕೆಂದು ಹಂಬಲಿಸುತ್ತದೆ. ಮೂರ್ಖರನ್ನು, ಪಂಡಿತರನ್ನು ಸುಭಾಷಿತಗಳಿಂದ ವಶಪಡಿಸಿಕೊಳ್ಳುವುದು ಸಾಧ್ಯ. ಆದುದರಿಂದ ಮಾನವರು ಹೇಗಾದರೂ ಸುಭಾಷಿತದ ಸಂಗ್ರಹವನ್ನು ಮಾಡಲೇಬೇಕು. ದ್ರಾಕ್ಷಾ ಮ್ಲಾನಮುಖಿ ಜಾತ ಶರ್ಕರಾ ಚಾಶ್ಮತಾಂ ಗತ ಸುಭಾಷಿತ ರಸಸ್ಯಾಗ್ರೇ ಸುಧಾಭೀತ ದಿವಂ ಕಥ. ಸುಭಾಷಿತ ರತ್ನ ಭಾಂಡಾಗಾರ. ಸುಭಾಷಿತದ ರುಚಿಯ ಮುಂದೆ ದ್ರಾಕ್ಷಿಯು ಬಾಡಿತು, ಸಕ್ಕರೆ ಕಲ್ಲಾಯಿತು, ಅಮೃತವು ಹೆದರಿ ಸ್ವರ್ಗಕ್ಕೆ ಹೊರಟು ಹೋಯಿತು. ಭಾಷಾಸು ಮುಖ್ಯ ಮಧುರಾ ದಿವ್ಯಾ ಗಿರ್ವಾಣ ಭಾರತಿ ತಸ್ಮಾದ್ದಿ ಕಾವ್ಯಂ ಮಧುರಂ ತಸ್ಮಾದಪಿ ಸುಭಾಷಿತಂ. ಸುಭಾಷಿತ ರತ್ನ ಭಾಂಡಾಗಾರ. ಭಾಷೆಗಳಲ್ಲಿ ಮುಖ್ಯವೂ ಮಧುರವೂ ದಿವ್ಯವೂ ಆದುದು ಸಂಸ್ಕೃತ ಭಾಷೆ. ಆದ್ದರಿಂದ ಆ ಭಾಷೆಯ ಕಾವ್ಯ ಮಧುರ, ಅದಕ್ಕಿಂತಲೂ ಸುಭಾಷಿತ ಮಧುರ. ಸಂಸದಿ ತದೇವ ಭೂಷಣಮುಪಕಾರಕಮವಸರೆ ಧನಂ ಮುಖ್ಯಂ ಸೂಕ್ತಂ ದದತಿ ಸುವರ್ಣಂ ಕಲ್ಯಾಣಮನರ್ಘಮಿಹ ಧನ್ಯಾಃ. ಸುಭಾಷಿತ ರತ್ನ ಭಾಂಡಾಗಾರ. ಸಭೆಯಲ್ಲಿ ಹೇಳಲು ಸುಭಾಷಿತ ಅಲಂಕಾರದಂತೆ ಮೆಚ್ಚುಗೆಯನ್ನು ಪಡೆಯುತ್ತದೆ. ಸಮಯದಲ್ಲಿ ಇದು ಹಣದಂತೆ ಉಪಕಾರ ಮಾಡುತ್ತದೆ. ಮಂಗಳಕರವಾದ ಚಿನ್ನದಂತೆ ಬೆಳೆಬಾಳುವ ಸುಭಾಷಿತವನ್ನು ತಿಳಿದವರೇ ಧನ್ಯರು. ಸಂಸಾರ ಕಟುವೃಕ್ಷಸ್ಯ ದ್ವೇ ಫಲೇ ಹ್ಯಮೃತೋಪಮೆ ಸುಭಾಷಿತ ರಸಾಸ್ವಾದಃ ಸಂಗತೀಃ ಸುಜನೇ ಜನೆ. ಸುಭಾಷಿತ ರತ್ನ ಭಾಂಡಾಗಾರ. ಸಂಸಾರ ಅಥವಾ ಜೀವನ ಒಂದು ಕಹಿಯಾದ ಮರ, ಆದರೆ ಅದರಲ್ಲಿಯೂ ಅಮೃತದಂತಹ 2 ಹಣ್ಣುಗಳಿವೆ. ಸುಭಾಷಿತವನ್ನು ಅಥವಾ ಒಳ್ಳೆಯ ಮಾತುಗಳನ್ನು ಸವಿಯುವುದು ಮತ್ತು ಸಜ್ಜನರೊಡನೆ ಸೇರುವುದು.